ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 21 ಹಾಗೂ 22ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಆ ಸ್ತ್ರೀಯು ಪುತ್ರನನ್ನ ಕಳ್ಕೊಂಡು ತುಂಬಾ ದುಃಖಿಸ್ತಾ ಇದ್ಲು. ಆ ಮೃತನ ಶವವನ್ನ ದಹನಕ್ಕೂ ಕೊಟ್ಟಿರಲಿಲ್ಲ. ಆಗ ಅಲ್ಲಿಯೇ ಬಂದ ಒಬ್ಬ ತಾಪಸಿ ಸುಶೀಲ ಅನ್ನೋ ಸ್ತ್ರೀಗೆ ಮಾಡಿದ ತತ್ವೋಪದೇಶ ಪ್ರತಿಯೊಬ್ಬ ಮಾನವನು ತಿಳಿಯಲೇಬೇಕಾದ ಪ್ರಮುಖ ವಿಷಯ. ಆ ತಾಪಸಿ ಹೇಳ್ತಾನೆ, ಜನನ ಅನ್ನೋದು ವಿಕಾರ, ಆದ್ರಿಂದ ಜ್ಞಾನಿ ಹುಟ್ಟಿಗೆ ಸಂತಸ ಪಡೋದಿಲ್ಲ, ಹಾಗೆ ಮೃತಿ ಹೊಂದಿದ್ರೂ ದುಃಖಿಸೋದಿಲ್ಲ. ಆಯುಷ್ಯ ನೀರಿನ ಮೇಲಿನ ಗುಳ್ಳೆಯಂತೆ, ಯಾವಾಗ ಮರಣ ಸಂಭವಿಸದೋ ಯಾರಿಗೂ ತಿಳಿಯೋದಿಲ್ಲ. ಹುಟ್ಟಿದ ಕ್ಷಣದಿಂದಲೂ ಮರಣ ಅವನ ಬೆನ್ನ ಹಿಂದೆಯೇ ಇರುತ್ತೆ. ಆದ್ರಿಂದ ತ್ವರೆಯಿಂದ ಧರ್ಮ ಸಂಗ್ರಹ ಮಾಡಬೇಕು. ಕಾಲವನ್ನಾಗಲಿ ಕರ್ಮವನ್ನಾಗಲಿ ಯಾರೂ ಜಯಿಸಲಾರರು. ನಾನು ನನ್ನವರು ಅನ್ನೋದೆಲ್ಲವೂ ವ್ಯರ್ಥ. ಪಂಚಭೂತಾತ್ಮಕವಾದ ಈ ದೇಹ ಅಸ್ಥಿ ಮಾಂಸಾದಿಗಳಿಂದ ಕೂಡಿದೆ. ನೀನು ವ್ಯರ್ಥವಾಗಿ ಭ್ರಮೆಯಿಂದ ದುಃಖ ಪಡ್ತಿದ್ದೀಯ. ಶಾಸ್ತ್ರ ವಿಧಿಯಂತೆ ಶವವನ್ನ ದಹನಕ್ಕೆ ಕಳಿಸು, ಅದೇ ಸರಿಯಾದ ಕ್ರಮ ಅಂತ ಆ ತಾಪಸಿ ಬ್ರಹ್ಮಚಾರಿ ತತ್ವಜ್ಞಾನೋಪದೇಶವನ್ನ ಮಾಡಿದ. ಆಗ ಆ ಸ್ತ್ರೀ, ಸ್ವಾಮಿ, ನನ್ನ ಬಗ್ಗೆ ಕರುಣೆ ತೋರಿ, ಬೇರೆಯವರನ್ನ ಕಷ್ಟದಿಂದ ಪಾರು ಮಾಡೋದೇ ಶ್ರೇಷ್ಠವಾದ ಧರ್ಮ. ಜಗತ್ತಿನಲ್ಲಿ ಎಲ್ಲವೂ ಕರ್ಮವನ್ನೇ ಅನುಸರಿಸೋದಾದ್ರೆ ಗುರು ಸೇವೆ ದೈವ ಸೇವೆಯ ಅಗತ್ಯ ಏನಿದೆ? ನಾನು ಸದ್ಗುರು ಪಾದಾರವಿಂದವನ್ನ ನಂಬಿದ್ದೀನಿ. ತ್ರಿಮೂರ್ತಿ ಸ್ವರೂಪರಾದ ಶ್ರೀ ನೃಸಿಂಹ ಸರಸ್ವತಿಗಳಿಂದ ವರ ಪಡೆದಿದ್ದೀನಿ. ಅವರನ್ನ ಆರಾಧಿಸಿದ ನನಗೆ ಅವರು ಪ್ರಸನ್ನರಾಗಿದ್ರು. ನಾನು ಅವರನ್ನ ದೃಢವಾಗಿ ನಂಬಿದ್ದೀನಿ ಅಂದ್ಲು. ಅವಳ ಮಾತನ್ನ ಕೇಳಿದ ಆ ತಾಪಸಿ, ನಿನಗೆ ಅವರಲ್ಲಿ ಅಷ್ಟು ನಂಬಿಕೆ ಇದ್ರೆ ಈಗಲೇ ನಿನ್ನ ಪುತ್ರನ ಶವವನ್ನ ತಗೊಂಡು ಕೃಷ್ಣಾತಟದಲ್ಲಿರೋ ಔದುಂಬರವಾಸಿಯಾಗಿರೋ ಗುರುಗಳಿದ್ದಲ್ಲಿಗೆ ಹೋಗು ಅಂತ. ಅದರಂತೆ ಆ ಸುಶೀಲೆ ತನ್ನ ಮಗನ ಶವದ ಸಮೇತ ಅಲ್ಲಿಗೆ ಹೋಗ್ತಾಳೆ. ತನ್ನ ತಲೆಯನ್ನ ಕೋಪದಿಂದ ಗುರು ಪಾದಕೆಗಳಿಗೆ ಚಚ್ಚಿಕೊಳ್ಳೋದಿಕ್ಕೆ ಪ್ರಾರಂಭಿಸಿದ್ಲು. ರಕ್ತದಿಂದಲೇ ಪಾದಕೆಗಳಿಗೆ ಸ್ನಾನವಾಯಿತು. ಅಷ್ಟರಲ್ಲಿ ಸೂರ್ಯನು ಮುಳುಗಿದ. ವಿಪ್ರರು ಎಷ್ಟು ಒತ್ತಾಯಿಸಿದ್ರೂ ಅವಳು ಶವವನ್ನ ಕೊಡಲೇ ಇಲ್ಲ. ಅವರೆಲ್ಲರೂ ಮಾರನೇ ದಿನ ಬೆಳಗ್ಗೆ ಬರುವುದಾಗಿ ಹೇಳಿ ಹೊರಟು ಹೋದ್ರು. ಆ ಗಂಗಾಧರ ದಂಪತಿಗಳು ಮಾತ್ರ ಅಲ್ಲೇ ಉಳಿದರು. ಕೆಲವು ಹೊತ್ತು ಕಳೆದ ಮೇಲೆ ನಡುರಾತ್ರಿಯಲ್ಲಿ ಸುಶೀಲೆಗೆ ನಿದ್ರೆ ಆವರಿಸಿದಳು. ಸ್ವಪ್ನದಲ್ಲಿ ಓರ್ವ ಜಟಾ ಭಸ್ಮಧಾರಿಯನ್ನ ಕಂಡಳು. ಮಹಾ ತೇಜೋವಂತನಾದ ಅವನು ರುದ್ರಾಕ್ಷಿ ಮಾಲೆಯನ್ನ ಧರಿಸಿದನೆ. ತನ್ನ ಕರಗಳಲ್ಲಿ ಯೋಗದಂಡವನ್ನು ತ್ರಿಶೂಲವನ್ನು ಧರಿಸಿದನೆ. ಅವನು ಆ ಸ್ತ್ರೀಯನ್ನ ಕುರಿತು, ಏಕೆ ಆಕ್ರೋಶ ಮಾಡ್ತಿದ್ದೀಯಾ? ನಿನ್ನ ಮಗನಿಗೆ ಏನಾಯ್ತು? ನಾನು ಅವನಿಗೆ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿ ಅಭಯ ಮುದ್ರೆಯನ್ನ ತೋರಿಸ್ತಾನೆ. ಭಕ್ತ ವತ್ಸಲನಾದ ಅವರೇ ಶ್ರೀ ಗುರುಮೂರ್ತಿ. ವಿಭೂತಿಯನ್ನ ಶರೀರದ ಮೇಲೆ ರಚಿ, ಸ್ತ್ರೀ, ಮಗನ ಮೇಲೆ ನೀನು ಹೊದಿಸಿರೋ ಮುಸುಕನ್ನ ತೆಗೆ, ಪ್ರಾಣವಾಯುವನ್ನ ಓದಿ ಮೃತನನ್ನ ಬದುಕಿಸ್ತೀನಿ ಅಂದ್ರು. ತಕ್ಷಣ ಎಚ್ಚೆತ್ತ ಅವಳು ಆಶ್ಚರ್ಯದಿಂದ ಗುರುಗಳೆಲ್ಲಿ ಅಂತ ಕೂಗ್ತಾಳೆ. ಪುನಃ ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲವೂ ತನ್ನ ಭ್ರಾಂತಿ ಅಂತ ಭಾವಿಸಿದ್ಲು. ಶವವನ್ನ ದೂರವಿರಿಸಿದ್ಲು. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿಯೇ ಅವಳ ಪುತ್ರನ ಶರೀರ ಬಿಸಿಯಾಯಿತು. ಅವನು ಮಲಗಿದ್ದವನು ಈ ಮೇಲೆ ಏಳುವಂತೆ ಮೇಲೆದ್ದ. ಪತಿಯನ್ನ ಎಬ್ಬಿಸಿ ಸುಶೀಲೆ, ಇದು ಸದ್ಗುರುಗಳ ಪವಾಡ ಅಂತ ತನ್ನ ಸ್ವಪ್ನ ವೃತ್ತಾಂತವೆಲ್ಲವನ್ನು ತಿಳಿಸಿದ್ಲು. ಕುಟುಂಬದವರೆಲ್ಲರೂ ಕೃಷ್ಣೆಯಲ್ಲಿ ಮಿಂದು ಉದುಂಬರಕ್ಕೆ ಪೂಜೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡಿ ಗುರುವರಿಯರ ಪಾದುಕೆಗಳಿಗೆ ಷೋಡಶೋಪಚಾರ ಪೂಜೆಯನ್ನ ಸಲ್ಲಿಸಿ ಆರತಿಯನ್ನ ಮಾಡಿದ್ರು. ಗುರುಗಳನ್ನ ಭಕ್ತಿಯಿಂದ ಭಜಿಸಿದರು. ಬೆಳಗಾಗ್ತಲೇ ವಿಪ್ರರು ಬಾಲಕನ ಶವ ಸಂಸ್ಕಾರಕ್ಕೆ ಅಂತ ಬರ್ತಾರೆ. ಬದುಕಿರೋ ಬಾಲಕನನ್ನ ನೋಡಿ ಚಕಿತರಾದರು.
ಎಲ್ಲರೂ ಗುರುಗಳ ಪವಾಡವನ್ನ ಕಂಡು ನತಮಸ್ತಕರಾದರು. ಶ್ರೀ ಗುರುಗಳು ಗಂಧರ್ವ ನಗರದ ಭೀಮಾವರಜ ನದಿಯ ಸಂಗಮದ ಹತ್ತಿರ ಗೌಪ್ಯವಾಗಿದ್ರು. ಆದರೂ ಸಹ ತಮ್ಮ ಭಕ್ತರನ್ನ ಉದ್ಧರಿಸಿ ಕೃಪೆ ಮಾಡ್ತಿದ್ರು. ನಿತ್ಯವೂ ಮಧ್ಯಾಹ್ನ ಸಮಯದಲ್ಲಿ ಗಂಧರ್ವ ನಗರಿಗೆ ಭಿಕ್ಷೆಗಾಗಿ ಹೋಗ್ತಿದ್ರು. ಒಂದು ಅಗ್ರಹಾರವನ್ನ ಅಲ್ಲಿನ ರಾಜ ವಿಪ್ರರಿಗಾಗಿ ದಾನ ಮಾಡಿದ್ದ. ಅಲ್ಲಿ ವಾಸಿಸುತ್ತಿದ್ದ ವಿಪ್ರರೆಲ್ಲರೂ ವೇದಾಧ್ಯಯನ ಸಂಪನ್ನರು. ಅವರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಅವನ ಮನೆಯಲ್ಲಿ ಒಂದು ಗೊಡ್ಡು ಎಮ್ಮೆ ಇತ್ತು. ಅದು ಬಹಳ ಮುದಿ, ಹಲ್ಲುಗಳಿರಲಿಲ್ಲ. ಮೂಗುದಾರವನ್ನು ಹಾಕಿದ್ರು. ನದಿಯ ತೀರದಿಂದ ಮಣ್ಣನ್ನ ಹೇಳ್ಕೊಂಡು ರೈತರ ಬಾಡಿಗೆಗೆ ಹಣವನ್ನ ಕೊಟ್ಟು ಎಮ್ಮೆಯನ್ನ ಉಪಯೋಗಿಸ್ಕೊಳ್ತಿದ್ರು. ಆ ಹಣದಿಂದ ವಿಪ್ರ ಜೀವನ ನಡೆಸ್ತಿದ್ದ. ಶ್ರೀ ಗುರುವರಿಯರು ಅವನ ಮನೆಗೆ ಭಿಕ್ಷೆಗಾಗಿ ಬರ್ತಾರೆ. ಇದನ್ನು ಗಮನಿಸಿದ ಕೆಲವರು ವಿಪ್ರರು, ಗುರುಗಳೇಕೆ ದರಿದ್ರ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋಗ್ತಾ ಇದ್ದಾರಲ್ಲ, ನಮ್ಮಗಳ ಮನೆಗೆ ಬಂದಿದ್ರೆ ಷಡ್ರಸೋಪೇತವಾದ ಭಕ್ಷ್ಯಗಳನ್ನ ಮಾಡಿಸ್ತಿದ್ವಿ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಿದ್ರು. ಭಕ್ತ ಪರಾಧೀನನಾದ ಸ್ವಾಮಿ ಆ ಬ್ರಾಹ್ಮಣನ ಮನೆಗೆ ಭಿಕ್ಷಾ ವಂದನೆಗಾಗಿ ಬಂದರು. ವಿಪ್ರ ಜೀವಿಕಾವೃತ್ತಿಗಾಗಿ ಬೇರೆಡೆಗೆ ಹೋಗಿದ್ದ. ವಿಪ್ರ ಪತ್ನಿ ಬಹು ಸಂತೋಷದಿಂದ ಗುರುಗಳನ್ನ ಒಳಗೆ ಕರೆದು ಆಸನವನ್ನ ಹಾಕಿ ಫಲಗಳನ್ನ ಭಕ್ತಿಯಿಂದ ಅರ್ಪಿಸಿದ್ಲು. ಆಗ ಗುರುಗಳು ನಗ್ತಾ, ಬ್ರಾಹ್ಮಣಿ, ಇಂದು ನನಗೆ ನಿಮ್ಮ ಮನೆಯ ಎಮ್ಮೆಯ ಹಾಲನ್ನೇ ಭಿಕ್ಷೆಯಾಗಿ ನೀಡು ಅಂತ ಆಜ್ಞಾಪಿಸ್ತಾರೆ. ಆಗ ಆ ಸ್ತ್ರೀ, ಸ್ವಾಮಿ, ಇದು ಗೊಡ್ಡು ಎಮ್ಮೆ, ಹಾಲನ್ನು ಕೊಡೋದೇ ಇಲ್ವಲ್ಲ, ಇದನ್ನ ಬಾಡಿಗೆಗೆ ದುಡಿಸ್ಕೊಳ್ತಾರೆ ಅಂತ ಹೇಳಿದ್ಲು. ಗುರುವರಿಯರು ಸಾಧ್ವಿ, ಹಾಲು ಕರೆ ನೋಡೋಣ ಅಂದರು. ಆಶ್ಚರ್ಯ ಅನ್ನೋ ಹಾಗೆ ಗುರುವಾಣಿಯಂತೆ ಅವಳು ಹಾಲನ್ನ ಕರೆದ್ಲು. ಎಮ್ಮೆ 2 ತಂಬಿಗೆ ಹಾಲನ್ನ ಕೊಟ್ಟಳು. ಅವಳು ವಿಸ್ಮಿತನಾದ್ಲು. ಅದನ್ನೇ ಗುರುಗಳಿಗೆ ಭಕ್ತಿಯಿಂದ ಸಮರ್ಪಿಸಿದ್ಲು. ಗುರುಗಳು ಅನುಗ್ರಹಿಸಿ ಹೊರಟರು. ತನ್ನ ಪತಿ ಮನೆಗೆ ಬಂದ ತಕ್ಷಣ ವಿಪ್ರಪತ್ನಿ ಎಲ್ಲಾ ಸಂಗತಿಯನ್ನು ತಿಳಿಸಿದ್ಲು. ದಂಪತಿಗಳಿಬ್ಬರು ಸಂತೋಷದಿಂದ ಶ್ರೀ ಗುರುವರಿಯರ ಸಂದರ್ಶನಕ್ಕಾಗಿ ಗುರುಗಳು ಇದ್ದಲ್ಲಿಗೆ ಬಂದರು. ಭಕ್ತಿಯಿಂದ ಗುರು ಪೂಜೆ ಮಾಡಿ ಗುರುಗಳ ಕೃಪೆಗೆ ಪಾತ್ರರಾದರು. ಈಗ ಶ್ರೀ ದತ್ತ ಕವಚದ 3ನೆಯ ಶ್ಲೋಕ. ಸ್ರಕೊಂಡಿ ಶೂಲಡಮರ ಶಂಖ ಚಕ್ರಧರ ಕರಾನ್ ಪಾತು ಕಂಠಂ ಕಂಬು ಕಂಠ ಸುಮುಖ ಪಾತು ಮೇ ಮುಖಂ. ಅಂದ್ರೆ ಜಪಮಾಲೆ, ಕಮಂಡಲು, ತ್ರಿಶೂಲ, ಡಮರು, ಶಂಖ ಹಾಗೂ ಚಕ್ರಗಳನ್ನ ಧರಿಸಿರೋ ದತ್ತಾತ್ರೇಯರು ನನ್ನ ಕೈಗಳನ್ನ ರಕ್ಷಿಸಲಿ. ಶಂಖದಂತೆ ಕುತ್ತಿಗೆ ಇದ್ದವರು ನನ್ನ ಕಂಠವನ್ನ ರಕ್ಷಿಸಲಿ. ಸುಂದರ ಮುಖವಿದ್ದವರಾದ ದತ್ತಾತ್ರೇಯರು ನನ್ನ ಮುಖವನ್ನ ರಕ್ಷಿಸಲಿ ಅಂತ. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 23 ಹಾಗೂ 24ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಶ್ರೀ ಗುರು ಮಹಿಮೆಯಿಂದ ಗೊಡ್ಡೆಮ್ಮೆ ಹಾಲು ಕೊಡ್ತು ಅನ್ನೋ ವಿಷಯ ಕರ್ಣಾಕರ್ಣಿಕೆಯಿಂದ ಅಲ್ಲಿನ ರಾಜನ ಗಮನಕ್ಕೂ ಬಂತು. ರಾಜ ಬ್ರಾಹ್ಮಣನ ಮನೆಗೆ ಬಂದು ಎಲ್ಲವನ್ನೂ ತಿಳಿದ. ವಿಪ್ರ ಕೃಷ್ಣಾ ತೀರದಲ್ಲಿರೋ ಗುರುವರಿಯರ ಮಹಿಮೆಯನ್ನ ಸಮಗ್ರವಾಗಿ ರಾಜನಿಗೆ ಶ್ರುತಪಡಿಸಿದ. ಗುರು ಮಹಿಮೆಯನ್ನ ತಿಳಿದ ರಾಜ ಸಪರಿವಾರ ಸಹಿತನಾಗಿ ಗುರು ದರ್ಶನಕ್ಕೆ ಅಂತ ಬಂದ. ಗುರುಗಳನ್ನ ಭಕ್ತಿಯಿಂದ ಸ್ತುತಿ ಮಾಡಿದ. ಹಾಗೆ ತನ್ನ ನಗರಿಯಾದ ಗಂಧರ್ವ ನಗರಕ್ಕೆ ಅವರನ್ನ ಆಹ್ವಾನಿಸಿದ. ಗುರುಗಳು ತಾವು ತಪಸ್ವಿಗಳು ಅಂತನೂ ಸನ್ಯಾಸಿಯಾಗಿರೋ ತಮ್ಮ ವಾಸ ಅರಣ್ಯದಲ್ಲಿ ಅಂತ ಹೇಳಿ ಹಿತವಚನಗಳಿಂದ ರಾಜನನ್ನ ಸಂತೈಸಿದ್ರು. ಆದರೂ ರಾಜ, ಸ್ವಾಮಿ, ತಮಗೊಂದು ಮಠವನ್ನ ನಿರ್ಮಿಸ್ಕೊಡ್ತೀನಿ, ತಮ್ಮ ಅನುಷ್ಠಾನಗಳಿಗೆ ತೊಂದರೆಯಾಗದಂತೆ ನೋಡ್ಕೋತೀನಿ ಅಂತ ಬೇಡಿಕೊಂಡ. ಲೋಕಾನುಗ್ರಹಕ್ಕಾಗಿ ಸಂಚರಿಸ್ತಿರೋ ಗುರುಗಳು ರಾಜನ ಬೇಡಿಕೆಗೆ ಸಮ್ಮತಿಸಿದ್ರು. ರಾಜ ಸಂತೋಷದಿಂದ ಪಲ್ಲಕ್ಕಿಯಲ್ಲಿ ಗುರುಗಳನ್ನ ಕುಳ್ಳಿರಿಸಿ ವಾದ್ಯ ಘೋಷಗಳೊಂದಿಗೆ ನಗರ ಪ್ರವೇಶ ಮಾಡಿಸಿದ. ಗ್ರಾಮದ
ಗ್ರಾಮದ ಪಶ್ಚಿಮದಲ್ಲಿದ್ದ ಅಶ್ವತ್ಥ ವೃಕ್ಷದ ಹತ್ತಿರ ಇದ್ದ ಎಲ್ಲ ಗೃಹಗಳೆಲ್ಲವೂ ವೃಕ್ಷದಲ್ಲಿದ್ದ ಬ್ರಹ್ಮರಾಕ್ಷಸನ ಭಯದಿಂದ ಶೂನ್ಯವಾಗಿದ್ದವು. ಅಂದರೆ ಆ ಮನೆಗಳಲ್ಲಿ ಯಾರೂ ವಾಸ ಮಾಡ್ತಿರ್ಲಿಲ್ಲ. ಆ ಬ್ರಹ್ಮರಾಕ್ಷಸ ಮನುಷ್ಯನ ಪ್ರಾಣಹರಣ ಮಾಡ್ತಿದ್ದ. ಗುರುವರಿಯರು ಆ ಅಶ್ವತ್ಥ ವೃಕ್ಷದ ಬಳಿ ಬಂದಾಗ ಗುರುಗಳನ್ನ ಕಂಡು ಭೀತಿಗೊಂಡ ಬ್ರಹ್ಮರಾಕ್ಷಸ ವೃಕ್ಷದಿಂದ ಕೆಳಗಿಳಿದು ಬಂದು ಗುರುಗಳ ಪಾದಕ್ಕೆ ನಮಸ್ಕರಿಸಿದ. ಗುರುಗಳು ತಮ್ಮ ಅಮೃತ ಹಸ್ತವನ್ನ ಆತನ ತಲೆಯ ಮೇಲೆರಿಸಿದ್ರು. ಕೂಡಲೇ ಅವನು ಮನುಷ್ಯ ರೂಪವನ್ನು ಧರಿಸಿ ಗುರುಗಳಿಗೆ ನತಮಸ್ತಕನಾದ. ಗುರುರಾಜರು ಅವನಿಗೆ ಕೂಡಲೇ ಸಂಗಮಕ್ಕೆ ತೆರಳಿ ಸ್ನಾನ ಮಾಡು, ಕ್ಷಣ ಮಾತ್ರದಲ್ಲಿ ಮುಕ್ತನಾಗಿ ಪುನರ್ಜನ್ಮವಿಲ್ಲದಂತಾಗ್ತೀಯಾ ಅಂತ ಹೇಳಿದ್ರು. ಗುರುಗಳ ಆಜ್ಞೆಯಂತೆ ಎಲ್ಲವನ್ನೂ ಅವನು ಆಚರಿಸುತ್ತಲೇ ಆ ಬ್ರಹ್ಮರಾಕ್ಷಸ ಜ್ಞಾನಿಯೂ ಮುಕ್ತನೂ ಆದ. ಈ ಅದ್ಭುತವನ್ನ ಕಂಡು ಜನರು ಮೂಕವಿಸ್ಮಿತರಾದರು. ಎಲ್ಲವೂ ಗುರುಗಳ ಅಪಾರ ಮಹಿಮೆ. ಕುಮಸಿ ಅನ್ನೋದು ಒಂದು ಗ್ರಾಮ. ಆ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಅನ್ನೋ ತಾಪಸರಿದ್ರು. ತ್ರಿವಿಕ್ರಮಯತಿಗಳು ಶ್ರೀ ನರಸಿಂಹ ಸರಸ್ವತಿಗಳನ್ನ ಡಾಂಭಿಕ ಸನ್ಯಾಸಿ ಅಂತ ನಿಂದನೆ ಮಾಡ್ತಿದ್ರು. ಈ ವಿಷಯವನ್ನ ತಿಳಿದ ಗುರುರಾಯರು ಅವರನ್ನ ನೋಡಬೇಕು ಅಂತ ರಾಜನ ಬಳಿ ತಿಳಿಸ್ತಾರೆ. ರಾಜ ಹೊರಡೋಕೆ ಸಿದ್ಧತೆಗಳನ್ನೆಲ್ಲ ಮಾಡಿಸ್ದ. ಶೃಂಗರಿಸಲ್ಪಟ್ಟ ಪಲ್ಲಕ್ಕಿಯಲ್ಲಿ ಗುರುಗಳು ಆಸೀನರಾದರು. ರಥ ಪದಾತಿ ಸೈನ್ಯದೊಡನೆ ಶಿಷ್ಯರು ಮತ್ತೆ ರಾಜರು ಗುರುಗಳನ್ನ ಹಿಂಬಾಲಿಸಿದ್ರು. ವಾದ್ಯ ಘೋಷಗಳೊಂದಿಗೆ ಹೊರಟ ಗುರುಗಳು ಕುಮಸಿ ಗ್ರಾಮವನ್ನು ತಲುಪಿದ್ರು. ತ್ರಿವಿಕ್ರಮ ಭಾರತಿಯು ಶ್ರೀ ನೃಸಿಂಹಾರಾಧನೆಯಲ್ಲಿ ತೊಡಗಿದ್ರು. ಅವರು ದಿನವೂ ಮಾನಸ ಪೂಜೆಯನ್ನ ಮಾಡ್ತಿದ್ರು. ಪೂಜೆ ಮುಗಿಯುವವರೆಗೂ ಶ್ರೀ ನೃಸಿಂಹ ಮನಸ್ಸಿನಲ್ಲಿ ಸ್ಥಿರವಾಗಿರುತ್ತಿದ್ದ. ಆದ್ರೆ ಅಂದಿನ ಅವರ ಮಾನಸ ಪೂಜೆಯಲ್ಲಿ ಅವರ ಮನಸ್ಸಿನಲ್ಲಿ ನರಸಿಂಹ ಸ್ಥಿರವಾಗಿ ನಿಲ್ಲಲಿಲ್ಲ. ಈ ವಿಷಯವಾಗಿ ತ್ರಿವಿಕ್ರಮರು ಯೋಚಿಸತೊಡಗಿದರು. ಅಷ್ಟರಲ್ಲಿ ಶ್ರೀ ಗುರುರಾಯರು ತಮ್ಮ ಪರಿವಾರದೊಂದಿಗೆ ನದಿ ತೀರಕ್ಕೆ ಬರ್ತಿರೋ ದೃಶ್ಯ ತ್ರಿವಿಕ್ರಮಯತಿಗಳ ಮಾನಸ ಪೂಜಾ ಸಂದರ್ಭದಲ್ಲಿ ಮನಸ್ಸಿಗೆ ಭಾಸವಾಗ್ತಿತ್ತು. ಪರಿವಾರವೆಲ್ಲವೂ ಯತಿಗಳಂತೆಯೇ ಕಾಣಿಸ್ತಿದ್ದಾರೆ. ಚಕಿತರಾದ ತ್ರಿವಿಕ್ರಮರು ಹೊರಗೆ ಬಂದು ನೋಡಿದ್ರೆ ಆಶ್ಚರ್ಯವೋ ಆಶ್ಚರ್ಯ. ತಾವು ಮನಸ್ಸಿನಲ್ಲಿ ಕಂಡಂತೆಯೇ ಗುರುಗಳ ಸಹಿತ ಆನೆ, ಕುದುರೆ, ಪದಾತಿ ಸೈನ್ಯವೆಲ್ಲವೂ ಯತಿಗಳಂತೆಯೇ ಕಾಣಿಸ್ತಿದ್ದಾರೆ. ಎಲ್ಲವೂ ಯತಿಮಯವಾಗಿದೆ. ಅವರಲ್ಲಿ ಗುರುರಾಯರಾರು ಅಂತ ಅರಿಯೋಕ್ಕೂ ಕಷ್ಟವಾಗಿತ್ತು. ದಿಕ್ಕೇ ತೋಚದೆ ತ್ರಿವಿಕ್ರಮರು ಮನಃಪೂರ್ವಕವಾಗಿ ಗುರುಗಳಲ್ಲಿ ಕ್ಷಮೆಯಾಚಿಸಿದರು. ಗುರುಗಳು ತ್ರಿವಿಕ್ರಮರನ್ನ ಕುರಿತು, ನಿತ್ಯವೂ ನನ್ನನ್ನ ಡಾಂಭಿಕ ಅಂತ ನಿಂದಿಸ್ತಿದ್ದೀಯಲ್ಲವೇ? ಅದನ್ನ ಪ್ರಶ್ನಿಸೋಕೆ ನಾನೇ ಬಂದಿದ್ದೀನಿ. ನಿತ್ಯವೂ ನೀನೊಂದು ಸಿಂಹನಿಗೆ ಮಾನಸ ಪೂಜೆಯನ್ನ ಸಲ್ಲಿಸ್ತಿದ್ದೀಯಾ ಅಲ್ವೇ? ಅವನೇ ನಿನಗೆ ಪ್ರೇರಕನಾಗ್ತಾನೆ. ಹಾಗಾದ್ರೆ ನಾನು ಯಾರು ಅಂತ ಹೇಳು ಅಂದ್ರು. ಗುರುಗಳ ಮಾತೆಯಿಂದ ತ್ರಿವಿಕ್ರಮರಿಗೆ ಶ್ರೀ ಗುರುವರಿಯರು ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂತ ಭಾಸವಾಯಿತು. ತ್ರಿಮೂರ್ತಿ ಅವತಾರರಾಗಿರೋ ಶ್ರೀ ನೃಸಿಂಹಯತಿಗಳೇ ನನ್ನನ್ನ ಉದ್ಧಾರ ಮಾಡಿ ಅಂತ ಪ್ರಾರ್ಥಿಸಿದರು. ವಿವಿಧ ಸ್ತೋತ್ರಗಳಿಂದ ಜಗದ್ಗುರುಗಳನ್ನ ಸ್ತುತಿಸಿದರು. ಹಾಗೂ ಭ್ರಮ ನಿರಸನವಾಗೋ ಹಾಗೆ ಗುರುವರಿಯರಿಂದ ವರ ಪಡೆದು ಕೃತಾರ್ಥರಾದರು. ಶ್ರೀ ದತ್ತ ಕವಚದಲ್ಲಿ 4ನೆಯ ಶ್ಲೋಕ. ಜಿಹ್ವಾಂ ಮೇ ವೇದ ವಾಕ್ ಪಾತು, ನೇತ್ರೇ ಮೇ ಪಾತು ದಿವ್ಯದೃಕ್, ನಾಸಿಕಾಂ ಪಾತು ಗಂಧಾತ್ಮ, ಪಾತು ಪುಣ್ಯಶ್ರವಾಶ್ರುತಿ. ಅಂದ್ರೆ ವೇದವೇ ವಾಣಿಯಾಗಿದ್ದ ಪ್ರಭುಗಳ, ವಾಣಿ ಅಂದ್ರೆ ಮಾತು, ವೇದವೇ ವಾಣಿಯಾಗಿದ್ದ ಪ್ರಭು ನನ್ನ ನಾಲಿಗೆಯನ್ನ ರಕ್ಷಣೆ ಮಾಡಲಿ. ದಿವ್ಯ ದೃಷ್ಟಿ ಇರೋ ದತ್ತಾತ್ರೇಯ ನನ್ನ ಕಣ್ಣುಗಳನ್ನ ರಕ್ಷಿಸಲಿ. ಗಂಧ ಸ್ವರೂಪರಾದ ಭಗವಾನ್ ಗುರುಗಳು ನನ್ನ ಮೂಗನ್ನ ರಕ್ಷಿಸಲಿ. ಪುಣ್ಯಕಾರಕ ಕೀರ್ತಿಯುಳ್ಳ ದತ್ತ ಪ್ರಭು ನನ್ನ ಕಿವಿಗಳನ್ನ ರಕ್ಷಿಸಲಿ ಅಂತ. ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ
ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 25 ಹಾಗೂ 26ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ವೈಡೂರ್ಯ ಅನ್ನೋ ನಗರದಲ್ಲಿ ಬ್ರಹ್ಮದ್ವೇಷಿಯೂ ಮಹಾಕ್ರೂರಿಯೂ ಆದ ಯವನ ರಾಜನಿದ್ದ. ಅವನು ಬ್ರಾಹ್ಮಣರನ್ನ ಬಲವಂತವಾಗಿ ಕರೆಸಿ ವೇದ ಪಾರಾಯಣ ಮಾಡಿಸಿ ಬ್ರಾಹ್ಮಣರನ್ನ ಮ್ಲೇಚ್ಛರ ಎದುರು ಹೀಯಾಳಿಸ್ತಿದ್ದ. ವಿವೇಕಿಗಳು ಉಪಾಯವಾಗಿ ರಾಜನ ಆಸ್ಥಾನಕ್ಕೆ ಬರೋದಕ್ಕೆ ನಿರಾಕರಿಸ್ತಿದ್ರು. ಆ ರಾಜ ವೇದ ಪಾರಾಯಣ ಮಾಡೋರ್ಗೆ ಹೇರಳವಾಗಿ ಹಣವನ್ನ ಹಾಗೆ ಅರ್ಹತಾ ಪತ್ರ ಹಾಗೆ ಬಿರುದುಗಳನ್ನು ಕೊಡ್ತಿದ್ದ. ಇದನ್ನ ತಿಳಿದ ಕೆಲವು ದುರಾಸೆಯುಳ್ಳ ಬ್ರಾಹ್ಮಣರು ವೇದ ಪಾರಾಯಣ ಮಾಡೋದಕ್ಕೆ ಒಪ್ಪಿದ್ರು. ರಾಜಾಜ್ಞೆಯಂತೆ ಹಲವಾರು ಕಡೆ ಹೋಗಿ ಜಯಪತ್ರಗಳನ್ನ ಬರೆಸ್ಕೊಂಡು ಬರ್ತಿದ್ರು. ಅವರಲ್ಲಿ ವೇದಶಾಸ್ತ್ರ ಪಾರಂಗತರಾದ 2 ದ್ವಿಜರು ಕುಮಸಿ ಗ್ರಾಮಕ್ಕೆ ತ್ರಿವಿಕ್ರಮಯತಿಗಳ ಹತ್ರ ಬಂದು, ನಾವು 4 ವೇದಗಳಲ್ಲಿ ಪಾರಂಗತರಾಗಿದ್ದೀವಿ. ತ್ರಿವಿಕ್ರಮಯತಿಗಳೇ, ತಮಗೆ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯವಿದ್ರೆ ನಮ್ಮೊಡನೆ ವಾದ ಮಾಡಿ, ಇಲ್ಲದಿದ್ರೆ ನಮಗೆ ಜಯಪತ್ರವನ್ನ ಬರ್ಕೊಡಿ ಅಂತ ತುಂಬಾ ಬಲವಂತ ಮಾಡ್ತಾ ಇದ್ರು. ತ್ರಿವಿಕ್ರಮರು ಆ ದ್ವಿಜದ್ವಯರ ಉದ್ಧಟತನವನ್ನ ಕಂಡು, ವಿಪ್ರರಿರ, ನಾವು 3 ವೇದಗಳನ್ನ ಅರ್ಥಸಹಿತವಾಗಿ ಬಲ್ಲವರಲ್ಲ, 1 ವೇದವನ್ನು ಜೀರ್ಣಿಸ್ಕೊಂಡವರಲ್ಲ, ನಾವು ಸನ್ಯಾಸಿಗಳು ಬೇರೆ, ನಮಗೆ ಸೋಲು ಗೆಲುವು 2 ಒಂದೇ, ನಮಗೂ ನಿಮಗೂ ಎಲ್ಲಿಯ ಸಾಮ್ಯ ಅಂದ್ರು. ತ್ರಿವಿಕ್ರಮಯತಿಗಳ ಯಾವುದೇ ಹಿತಬೋಧೆಗೂ ಒಪ್ಪದ ಆ ದ್ವಿಜರನ್ನ ಇವರಿಬ್ಬರಿಗೂ ಶಿಕ್ಷೆ ಆಗಲೇಬೇಕು, ಇವರಿಬ್ಬರು ಶಿಕ್ಷೆಗೆ ಅರ್ಹರಾಗಿದ್ದಾರೆ ಅನ್ಕೊಂಡು ಅವರಿಬ್ಬರನ್ನ ತ್ರಿವಿಕ್ರಮಯತಿಗಳು ಗಂಧರ್ವ ನಗರದಲ್ಲಿ ಶ್ರೀ ಗುರುಗಳ ಬಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚಿಸಿ ದ್ವಿಜರನ್ನ ಕುರಿತು ಹೇಳ್ತಾರೆ. ನಿಮ್ಗೆ ವಾದ ಮಾಡಲೇಬೇಕು ಅನ್ನೋ ಅತಿಯಾದ ಹಂಬಲ ಇರೋದ್ರಿಂದ ನಮ್ಮ ಗುರುಗಳ ಬಳಿ ಕರ್ಕೊಂಡು ಹೋಗ್ತೇನೆ, ಅವರೇ ನಿಮಗೆ ಬಹುಮಾನವನ್ನ ಕೊಡ್ತಾರೆ ಅಂತ ಅಂದ್ರು. ಹಾಗೆ ಹೇಳಿ ಕಾಲ್ನಡಿಗೆಯಲ್ಲೇ ಗುರುಗಳ ಬಳಿಗೆ ಹೊರಟರು. ಆ 2 ದ್ವಿಜರಾದರೂ ಪಲ್ಲಕ್ಕಿಯಲ್ಲಿ ಕೂತು ಬಂದರು. ಶ್ರೀ ನರಸಿಂಹಯತಿಗಳ ಎದುರು ಅವರಿಬ್ಬರ ಬಗೆಗೆ ಎಲ್ಲವನ್ನು ತ್ರಿವಿಕ್ರಮಯತಿಗಳು ತಿಳಿಸಿದ್ರು. ಅವರಿಬ್ಬರಿಗೂ ಶ್ರೀ ಗುರುಗಳನ್ನ ತಮ್ಮೊಡನೆ ವಾದ ಮಾಡಿ, ಅಥವಾ ನಿಮಗೆಷ್ಟು ವೇದ ಪಾಂಡಿತ್ಯ ಇಲ್ದಿದ್ರೆ ನಮಗೆ ಜಯಪತ್ರವನ್ನ ಬರ್ಕೊಡಿ ಅಂತ ಅವರಿಬ್ಬರು ನರಸಿಂಹ ಸರಸ್ವತಿಗಳನ್ನ ಕೇಳ್ತಾರೆ. ಗುರುಗಳು ನಗ್ತಾ ಅವರಿಬ್ಬರಿಗೆ ವೇದಗಳ ಬಗ್ಗೆ ತಿಳಿಸ್ತಾರೆ. ಗುರುಗಳು ಮನೋನ್ಮತ್ತರಾದ ದ್ವಿಜರಿಗೆ ವಾದ ಭ್ರಮೆಯನ್ನ ಬಿಡಿಸೋಕೆ ವೇದಗಳ ಬಗ್ಗೆ ತಿಳಿಸಿದ್ರು. ಶ್ರೀಮನ್ನಾರಾಯಣನೇ ವ್ಯಾಸರಾಗಿ ಅವತರಿಸಿ ವೇದಗಳನ್ನ ವಿಂಗಡಿಸಿ ತನ್ನ ಶಿಷ್ಯರಾದ ಪೈಲ, ವೈಶಂಪಾಯನ, ಜೈಮಿನಿ ಮತ್ತೆ ಸುಮಂತುವಿಗೆ ವೇದಾಭ್ಯಾಸಕ್ಕಾಗಿ ತೊಡಗಿಸಿದ. ಒಂದೊಂದು ವೇದವನ್ನು ಮುಗಿಸೋಕೆ ಕಲ್ಪ ಕಾಲವೂ ಸಾಲಿಲ್ಲ. ಹೀಗಿರುವಾಗ ದ್ವಿಜರೇ, ನೀವು 4 ವೇದಗಳಲ್ಲಿ ಪಾರಂಗತರಾಗಿದ್ದು ಹೇಗೆ? ಭಾರದ್ವಾಜರು ತಮ್ಮ ಬ್ರಹ್ಮಚರ್ಯದಿಂದಲೇ ವೇದಾಧ್ಯಯನ ಮಾಡಬೇಕು ಅಂತ ಪ್ರಯತ್ನಿಸಿದ್ರು. ಆದ್ರೆ ವೇದದ ಅತ್ಯಲ್ಪ ಭಾಗವನ್ನು ಕಲಿಯೋಕ್ಕಾಗ್ಲಿಲ್ಲ. ಆಯುಷ್ಯಾಭಿವೃದ್ಧಿಯಾಗಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ರು. ಬ್ರಹ್ಮ ಪ್ರತ್ಯಕ್ಷನಾದಾಗ ಇವರ ಇಂಗಿತವನ್ನ ಅವರು ತಿಳಿಸ್ತಾರೆ. ಆಗ ಬ್ರಹ್ಮ ವೇದ ರಾಶಿಯನ್ನ ತೋರಿಸಿದ. ಆ ವೇದ ರಾಶಿಗಳು ಮಹಾಪರ್ವತಗಳಂತೆ ಇದ್ವು. ಕೋಟಿ ಸೂರ್ಯರಂತೆ ತೇಜೋಮಯವಾಗಿದ್ದ ವೇದ ಪರ್ವತಗಳನ್ನ ನೋಡಿ ಭಾರದ್ವಾಜರು, ಸ್ವಾಮಿ, ವೇದಗಳ ಆದ್ಯಂತವನ್ನ ಕಾಣೋದಕ್ಕೂ ನಾನು ಸಮರ್ಥನಾಗಿಲ್ವಲ್ಲ, ಯಥಾಶಕ್ತಿ ಗ್ರಹಿಸ್ತೀನಿ ಅಂತ ಹೇಳಿದಾಗ ಬ್ರಹ್ಮ 3 ಮುಷ್ಟಿಯಷ್ಟು ಮಾತ್ರ ವೇದಗಳನ್ನ ಅನುಗ್ರಹಿಸ್ತಾರೆ. ಇಂದಿಗೂ ಅವೇ ಇದೆ, ಅವನ್ನೇ ಪೂರ್ತಿಗೊಳಿಸೋಕೆ ಯಾರೂ ಸಮರ್ಥರಾಗಿಲ್ಲ ಅಂತ ಹೇಳಿ ವ್ಯಾಸರು ತಮ್ಮ ಶಿಷ್ಯರಿಗೆ 4 ವೇದಗಳ ಅಧಿದೇವತೆಯನ್ನ, ವರ್ಣ, ಆಕೃತಿ, ರೂಪ, ಹಾಗೆ ಅದರ ಶಾಖಾ ವೇದಗಳು ಮತ್ತೆ ಆಯಾ ವೇದದ ಉಪವೇದ, ಅವುಗಳ ಗೋತ್ರ ಎಲ್ಲವನ್ನು ಸಂಪೂರ್ಣವಾಗಿ ವಿವರಿಸಿದ ಅಂತ ಶ್ರೀ ಗುರುಗಳು ಆ ಮದೋನ್ಮತ್ತ ದ್ವಿಜರಿಗೆ ತಿಳಿಸಿದ್ರು. ಮತ್ತೆ ಹೇಳ್ತಾರೆ, ದ್ವಿಜರೇ, ನಿಮ್ಮ ಸ್ತುತಿಯನ್ನ ನೀವೇ ಮಾಡ್ಕೊಳ್ತಾ
ಬೇರೆ ದ್ವಿಜರುಗಳನ್ನ ಹೀಯಾಳಿಸಿ ನಿಮ್ಮ ದುರ್ಬುದ್ಧಿಯನ್ನ ತೋರಿಸ್ತಾ ಇದ್ದೀರಲ್ಲ, ತ್ರಿವಿಕ್ರಮಯತಿಗಳಿಂದ ಜಯಪತ್ರವನ್ನ ಕೇಳ್ತಿರಲ್ಲ, ನಿಮ್ಮ ಈ ದುರಾಗ್ರಹವನ್ನ ಬಿಟ್ಟುಬಿಡಿ. ನೀವು ಭ್ರಮಾಲೋಕದಲ್ಲಿ ಇದ್ದೀರಾ. ಪ್ರಾಣ ಬಿಡೋಕ್ಕೆ ನಿಮಗೆ ಏಕೆ ಇಷ್ಟು ತವಕವಾಗ್ತಿದೆ ಅಂತ ಹೇಳಿ ಹಲವಾರು ಬಗೆಯಲ್ಲಿ ಹಿತವಚನಗಳನ್ನ ಉಪದೇಶಿಸಿದ್ರು ಅವರಿಬ್ಬರು ಗುರುಗಳ ಮಾತನ್ನ ಕೇಳದೆಯೇ ತಮ್ಮ ಹಠವನ್ನೇ ಸಾಧಿಸ್ತಿದ್ರು. ಸ್ನೇಹಿತರೆ, ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಈಗ ದತ್ತ ಕವಚದ ಮುಂದಿನ ಸ್ತೋತ್ರ. ಲಲಾಟಂ ಪಾತು ಹಂಸಾತ್ಮಾ ಶಿರಃ ಪಾತು ಜಟಾಧರಃ ಕರ್ಮೇಂದ್ರಿಯಾಣಿ ಪಾತ್ವೀಶಃ ಪಾತು ಜ್ಞಾನೇಂದ್ರಿಯಾಣ್ಯಜಃ. ಪರಮಾತ್ಮ ಸ್ವರೂಪರು ನನ್ನ ಲಲಾಟವನ್ನ ರಕ್ಷಿಸಲಿ. ಜಟಾಧಾರಿಗಳಾದ ದತ್ತಾತ್ರೇಯರು ಮಸ್ತಕದ ರಕ್ಷಣೆಯನ್ನ ಮಾಡಲಿ. ಎಲ್ಲವನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರೋರಾದ ದತ್ತಾತ್ರೇಯ ಮುನಿಗಳು ಕರ್ಮೇಂದ್ರಿಯಗಳ ರಕ್ಷಣೆಯನ್ನ ಮಾಡಲಿ. ಹಾಗೆ ಜನ್ಮರಹಿತರಿದ್ದವರು ನನ್ನ ಜ್ಞಾನೇಂದ್ರಿಯಗಳನ್ನ ರಕ್ಷಿಸಲಿ ಅಂತ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 27 ಹಾಗೂ 28ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಜಯಪತ್ರವನ್ನ ಬರ್ಕೊಡಿ ಅಂತ ತ್ರಿವಿಕ್ರಮಯತಿಗಳನ್ನ ತುಂಬಾ ಬಲವಂತ ಮಾಡ್ತಿದ್ದ ದ್ವಿಜರಿಬ್ಬರು ತ್ರಿವಿಕ್ರಮಯತಿಗಳೊಡನೆ ನರಸಿಂಹ ಸರಸ್ವತಿಯವರನ್ನ ನೋಡೋಕೆ ಬರ್ತಾರೆ. ಅಲ್ಲೂ ಅದನ್ನೇ ಕೇಳ್ತಾರೆ, ನಮ್ಮ ಜೊತೆ ವಾದ ಮಾಡಿ ಇಲ್ಲದೆ ಹೋದರೆ ನಮಗೆ ಜಯಪತ್ರವನ್ನ ಬರ್ಕೊಡಿ ಅಂತ ಗುರುಗಳನ್ನ ಕೇಳ್ತಾರೆ. ಆ ಬ್ರಾಹ್ಮಣರಿಬ್ಬರಿಗೆ ಗುರುಗಳು ಎಷ್ಟು ವಿವೇಕವನ್ನ ಹೇಳಿದ್ರು ಗುರುಗಳ ಮಹಿಮೆಯನ್ನ ಅರಿಯದೆ ಅವರ ಮಾತನ್ನ ಕಡೆಗಾಣಿಸಿ ಮರಣೋನ್ಮುಖರಾದರು. ಅಲ್ಲೇ ದಾರಿಲಿ ಹಾದು ಹೋಗ್ತಿದ್ದ ಒಬ್ಬ ವ್ಯಕ್ತಿಯನ್ನ ಕಂಡ ಗುರುಗಳು ತಮ್ಮ ಶಿಷ್ಯನ ಮೂಲಕ ಅವನನ್ನ ತಮ್ಮಳಿಗೆ ಕರೆಸಿಕೊಂಡು ಅವನನ್ನ ನೀನು ಯಾರು, ಯಾವ ಜಾತಿಯವನು, ಎಲ್ಲಿಗೆ ಹೋಗ್ತಿದ್ಯಾ ಅಂತೆಲ್ಲ ಪ್ರಶ್ನಿಸಿದ್ರು. ಅದಕ್ಕೆ ಅವನು, ನಾನು ಕೀಳು ಜಾತಿಯವನು, ನನ್ನ ಹೆಸರು ಮಾತಂಗ, ಊರ ಹೊರಗೆ ನನ್ನ ಮತ್ತೆ ನನ್ನ ಕುಟುಂಬದ ವಾಸ ಅಂತ ಹೇಳಿ ದೂರದಿಂದಲೇ ಗುರುಗಳಿಗೆ ನಮಸ್ಕರಿಸಿದರು. ಗುರುಗಳು ಅವನೆಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿದ್ರು. ನರಸಿಂಹ ಸರಸ್ವತಿಗಳು ತಮ್ಮ ದಂಡವನ್ನ ತಮ್ಮೊಬ್ಬ ಶಿಷ್ಯನಿಗೆ ಕೊಟ್ಟು ನೆಲದ ಮೇಲೆ 7 ಗೆರೆಗಳನ್ನ ಹಾಕೋಕೆ ಹೇಳ್ತಾರೆ. ಅವನ ಮೇಲೆ ವಿಭೂತಿಯ ಉದ್ಧಳವನ್ನು ಮಾಡಿಸಿದ್ರು. ಅವನನ್ನ ಕುರಿತು ಹೇಳಿದ್ರು, ಮಾತಂಗ, ನಾನು ಹೇಳ್ತಲೇ ಒಂದೊಂದು ಗೆರೆಯನ್ನು ದಾಟಬೇಕು ಅಂದರು. ಗುರುಗಳ ಆಜ್ಞೆಯಂತೆ ಮೊದಲ ಗೆರೆಯನ್ನು ದಾಟ್ತಲೇ ಅವನಿಗೆ ಜ್ಞಾನೋದಯವಾಗ್ತಾ ಬಂತು. ತನ್ನ ಹಿಂದಿನ ಜನ್ಮದ ಸ್ಮೃತಿಯಾಗಿ ತಾನು ಈಗ ಮ್ಲೇಚ್ಛ ಜಾತಿಯವನು ಅಂತ ಹೇಳಿದ. ಹಾಗೆ 6 ಗೆರೆಗಳನ್ನ ದಾಟ್ತಾ ಗುರುಗಳ ಆಜ್ಞೆಯಂತೆ ಕ್ರಮವಾಗಿ ಒಂದೊಂದನ್ನೂ ಗೆರೆ ದಾಟ್ತಾ ತನ್ನ ಹಿಂದಿನ ಎಲ್ಲ ಜನ್ಮಗಳಾದ ಬಿಲ್ಲ, ಬೆಸ್ತ, ಸತ್ಶೂದ್ರ, ಸೋಮದತ್ತನೆಂಬ ವೈಶ್ಯ, ಹಾಗೆ ಗೋದಾವರಿ ಅನ್ನೋ ಹೆಸರಿನ ಕ್ಷತ್ರಿಯ, ಕಡೆಯದಾದ 7ನೇ ಗೆರೆಯನ್ನ ತುಳಿ ಅಂತ ಗುರುಗಳು ಹೇಳಿದಾಗ ಆ ಗೆರೆಯನ್ನ ದಾಟಿ ಹೇಳ್ತಾನೆ, ನಾನು ವೈಯಾಕರಣಿ, ವೇದಶಾಸ್ತ್ರಜ್ಞ, ವೃತ್ತಿಯಲ್ಲಿ ಅಧ್ಯಾಪಕ ಅಂದ. ಗುರುಗಳು ವಾದಕ್ಕಾಗಿ ಬಂದಿರೋ ಈ ಇಬ್ಬರು ದ್ವಿಜರನ್ನ ತೋರಿಸಿ, ಇವರಿಬ್ಬರು ವೇದವಾದಕ್ಕಾಗಿ ಬಂದಿದ್ದಾರೆ, ಇವರನ್ನ ನೀನು ಸೋಲಿಸು ಅಂತ ಹೇಳಿ ಅವನ ಮೇಲೆ ತಾವು ಅಭಿಮಂತ್ರಿಸಿದ ವಿಭೂತಿಯನ್ನ ಉದ್ಧೋಲನ ಮಾಡಿದ್ರು. ಕ್ಷಣದಲ್ಲೇ ಪತಿತನಾದ ಅವನು ಜ್ಞಾನಿಯಾದ, ಮಹಾ ತೇಜಸ್ವಿಯಾದ. ಗುರು ಕೃಪೆಯಿಂದ ನೆರೆದಿದ್ದ ಎಲ್ಲರ ಎದುರು ಆ ದ್ವಿಜಾಧವರನ್ನ ವಾದದಲ್ಲಿ ಸೋಲಿಸಿದ.
ಇದೆಲ್ಲವನ್ನು ಎಲ್ಲರೂ ನೋಡಿದ ಅವರಿಬ್ಬರು ಹೆದರಿ ನಡುಗಿದ್ರು. ಶ್ರೀ ಗುರುಗಳಿಗೆ ನಮಸ್ಕರಿಸಿ ಮುಂದೆ ತಮ್ಮ ಗತಿ ಏನು ಅಂತ ಶಿರವಾಗಿದವರಾಗಿ ಆ ದ್ವಿಜಾಧಮರು ಗುರುಗಳನ್ನ ಕೇಳ್ತಾರೆ. ಹಲವು ಜನ ಬ್ರಾಹ್ಮಣರನ್ನ ಸನ್ಯಾಸಿಗಳನ್ನ ನಿಂದಿಸಿರೋ ಫಲವಾಗಿ ಮತ್ತೆ ಸಾತ್ವಿಕರಾದ ತ್ರಿವಿಕ್ರಮಯತಿಗಳನ್ನ ಹೀಯಾಳಿಸಿದರೋ ಫಲವಾಗಿ ನಿಮಗೆ ಬ್ರಹ್ಮರಾಕ್ಷಸ ಜನ್ಮ ಬರುತ್ತೆ. 12 ವರ್ಷಗಳ ನಂತರ ಪಶ್ಚಾತ್ತಾಪ ಉಂಟಾದ ಕಾರಣ ಬ್ರಹ್ಮರಾಕ್ಷಸ ಜನ್ಮ ಪರಿಹಾರವಾಗುತ್ತೆ. ಹಾಗೆ ಪರಿಹಾರ ಆಗೋದಕ್ಕೆ ನಾರಾಯಣೋಪನಿಷತ್ತಿನ ಮಂತ್ರಗಳ ಪಾರಾಯಣ ಮಾಡ್ತಾ ಒಬ್ಬ ವಿಪ್ರ ಬರ್ತಾನೆ. ನೀವಿಬ್ಬರು ಅದನ್ನ ಆ ಉಪನಿಷತ್ತನ್ನ ಕೇಳಿದ್ರೆ ನಿಮ್ಮಗಳ ಪಾಪರಾಶಿಗಳು ದೂರವಾಗಿ ಸದ್ಗತಿ ದೊರೆಯುತ್ತೆ ಅಂತ ಹೇಳಿ ಈಗಲೇ ನೀವಿಬ್ಬರು ಕೃಷ್ಣಾ ನದಿಯ ದಂಡೆಗೆ ಹೋಗಿ ಅಂದ್ರು. ಕೃಷ್ಣಾ ನದಿಯ ದಂಡೆಗೆ ಅವರಿಬ್ಬರು ಹೋಗ್ತಲೇ ಅಪಾರವಾದ ಹೊಟ್ಟೆ ನೋವಿಂದ ನರಳಿ ಪ್ರಾಣ ಬಿಟ್ರು. ಶ್ರೀ ಗುರುಗಳ ವಚನ ಸತ್ಯವಾಯಿತು. ಅವರು ಸತ್ಯ ಸಂಕಲ್ಪರಷ್ಟೇ. ಈ ಎಲ್ಲವನ್ನು ಕಣ್ಣಾರೆ ಕಂಡ ಮಾತಂಗ ತನ್ನ ನೀಚ ಜಾತಿಯನ್ನ ಪಡೆಯೋಕೆ ಮತ್ತೆ ಮರಳಿ ಪಡೆಯೋಕೆ ಇಚ್ಛೆ ಪಡಲಿಲ್ಲ. ಹಾಗೆ ಅವನನ್ನ ಹುಡುಕೊಂಡು ಬಂದ ಪತ್ನಿ ಪುತ್ರರನ್ನು ಅವನು ಗುರುತಿಸಲಿಲ್ಲ. ಆಗ ಅವರು ತಮ್ಮ ಪತಿ ಅವಳ ಪತ್ನಿ ಹೇಳ್ತಾಳೆ, ನನ್ನ ಪತಿ ನನ್ನನ್ನು ಗುರುತಿಸ್ತಾ ಇಲ್ಲ, ನನ್ನ ಮಕ್ಕಳನ್ನು ಗುರುತಿಸ್ತಾ ಇಲ್ಲ, ಮನೆಗೂ ಬರಲ್ಲ ಅಂತ ಇದ್ದಾನೆ, ನಾನಿವಾಗ ಏನ್ ಮಾಡಲಿ, ನನ್ನ ನೋಡ್ಕೊಳ್ಳೋರು ಯಾರು ಮುಂದೆ? ಆಗ ಗುರುಗಳು ತಮ್ಮ ಶಿಷ್ಯನಿಗೆ ಹೇಳಿದ್ರು, ಆ ಮಾತಂಗನಿಗೆ ಮೊದಲು ಸ್ನಾನ ಮಾಡಿಸಿ ವಿಭೂತಿ ಧಾರಣೆಯಿಂದ ಅವನು ಜ್ಞಾನಿಯಾಗಿದ್ದಾನೆ ಅಂದ್ರು. ಆಗ ಅವನು ಹೇಳ್ತಾನೆ, ಸ್ವಾಮಿ, ನಿಮ್ಮ ಕೃಪೆಯಿಂದ ನನಗೆ ಈ ಜನ್ಮ ಪ್ರಾಪ್ತಿಯಾಗಿದೆ. ವಿಪ್ರನಾಗಿದ್ದ ನಾನು ಯಾಕೆ ಈ ಹೀನ ಜಾತಿಯವನಾದೆ? ತಾವು ತ್ರಿಕಾಲಜ್ಞರು, ದಯವಿಟ್ಟು ತಿಳಿಸಿ ಅಂದ. ಆಗ ಗುರುಗಳು ಯಾವ ಪಾಪಗಳನ್ನ ಮಾಡಿದ್ರೆ ಯಾವ ರೀತಿಯ ಜನ್ಮಗಳು ದೊರಕತ್ತೆ, ಅವುಗಳಿಗೆ ಪ್ರಾಯಶ್ಚಿತ್ತ ಏನು ಅನ್ನೋದನ್ನೆಲ್ಲ ತಿಳಿಸಿದ್ರು. ಗುರುಗಳು ಶಾಂತಿ ಪರ್ವದಲ್ಲಿ ಇರೋ ವ್ಯಭಿಚಾರ ಪ್ರಕರಣವನ್ನ ತಿಳಿಸ್ತಾರೆ. ಇದ್ದಕ್ಕಿದ್ದಂತೆ ತಿಳಿದೇ ಪಾಪ ಸಂಭವಿಸಿದ್ರೆ ಹಾರ್ದವಾದ ಪಶ್ಚಾತ್ತಾಪವೇ ಪರಿಹಾರ ಅಂತನೂ ತಿಳಿಸಿದ್ರು. ಮಾಡಿದ ತಪ್ಪು ದೊಡ್ಡದೋ ಸಣ್ಣದೋ ಯಥಾಶಕ್ತಿ ಕೃಚ್ಛ್ರ ಮಾಡಲೇಬೇಕು. ಕೃಚ್ಛ್ರದ ಆಚರಣೆಯನ್ನ ಹೇಳಿ ಹೀಗೆ ಕೃಚ್ಛ್ರದ ಆಚರಣೆಯನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ವೇದಗಳನ್ನ ಹಲವಾರು ಸೂಕ್ತಗಳ ಪಾರಾಯಣದಿಂದ ಪಾಪಗಳ ಪರಿಹಾರವನ್ನೂ ಕಂಡುಕೋಬಹುದು ಅಂತನೂ ತಿಳಿಸಿದ್ರು. ಆದ್ರೆ ಗುರು ನಿಂದನೆಯನ್ನ ಮಾಡೋ ಪತಿತನಿಗೆ ಯಾವುದರಿಂದಲೂ ಪರಿಹಾರ ಇಲ್ಲ ಅಂತನೂ ತಿಳಿಸಿದ್ರು. ಅಷ್ಟರಲ್ಲಿ ಪತಿಯನ್ನ ಹುಡುಕೊಂಡು ಬಂದ ಪತ್ನಿ ತನ್ನ ಗಂಡನನ್ನ ತನ್ನ ಮನೆಗೆ ಹಿಂದಿರುಗಿ ಕಳಿಸಿ ಅಂತ ಮತ್ತೆ ಮತ್ತೆ ಬೇಡಿದ್ಲು. ವಿಭೂತಿ ಧಾರಣೆಯಿಂದ ಜ್ಞಾನಪ್ರದನಾಗಿರೋ ಅವನಿಗೆ ಸ್ನಾನ ಮಾಡಿಸೋಕೆ ಗುರುಗಳು ಹೇಳಿದಾಗ ತಕ್ಷಣ ಶಿಷ್ಯರು ಗುರುವಾಜ್ಞೆಯಂತೆ ಪರಮ ಲೋಭಿಯಾದ ದ್ವಿಜನಿಂದ ಆ ಮಾತಂಗನಿಗೆ ಸ್ನಾನ ಮಾಡಿಸಿದ. ಆ ಮಾತಂಗನಲ್ಲಿದ್ದ ಜ್ಞಾನ ಮರೆತು ಅವನು ಸಂಸಾರದ ಆಸೆಯಿಂದ ತನ್ನ ಪತ್ನಿ ಪುತ್ರರೊಂದಿಗೆ ಮನೆಗೆ ಹೊರಟ. ತ್ರಿವಿಕ್ರಮರು ಚಕಿತರಾಗಿ ವಿಭೂತಿಯ ಮಹಿಮೆಯನ್ನ ವಿವರಿಸಿ ಅಂತ ಗುರುಗಳನ್ನ ಪ್ರಾರ್ಥಿಸ್ತಾರೆ. ಈಗ ಶ್ರೀ ದತ್ತ ಕವಚದ ಮುಂದಿನ ಶ್ಲೋಕ. ಸರ್ವಾಂತರೋಂತಃ ಕರಣಂ ಪ್ರಾಣಾನ್ ಮೇ ಪಾತು ಯೋಗಿರಾಟ್ ಉಪರಿಷ್ಟಾದಧಸ್ತಾಚ್ಚ ಪೃಷ್ಠತಃ ಪಾರ್ಶ್ವತೋಗ್ರಜಃ. ಎಲ್ಲರ ಅಂತರ್ಯಾಮಿಗಳಾಗಿರೋ ಆ ಸ್ವಾಮಿ ನನ್ನ ಅಂತಃಕರಣವನ್ನ ರಕ್ಷಿಸ್ಲಿ. ಯೋಗಿಗಳ ರಾಜರಾಗಿರೋ ಆ ಸ್ವಾಮಿ ನನ್ನ ಪ್ರಾಣ ರಕ್ಷಣೆಯನ್ನ ಮಾಡಲಿ. ಎಲ್ಲಕ್ಕೂ ಆದಿಯಾದ ಭಗವಂತ ನನ್ನ ಶರೀರದ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಬದಿಯ ರಕ್ಷಣೆಯನ್ನ ಮಾಡಲಿ ಅಂತ. ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಗುಣಾಢ್ಯಂ ಗುರುವರಂ ಗೂಢಂ ಗಂಭೀರವದನಾಂಬುಜಂ
ಗಕಾರಾದಿರಕಾರಾಂತಂ ಶ್ರೀ ನೃಸಿಂಹಯತಿಂ ಪ್ರಣಮಾಮ್ಯಹಂ. ಶ್ರೀ ನರಸಿಂಹ ಸರಸ್ವತಿಯವರ ಲೀಲಾಮೃತದಲ್ಲಿ 29 ಹಾಗೂ 30ನೆಯ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ತ್ರಿವಿಕ್ರಮಯತಿಗಳ ಕೋರಿಕೆಯ ಮೇರೆಗೆ ಗುರುವರಿಯರು ವಿಭೂತಿಯ ಮಹಿಮೆಯನ್ನ ವಿಸ್ತಾರವಾಗಿ ತಿಳಿಸಿದರು. ಹಿಂದೆ ಕೃತಯುಗದಲ್ಲಿ ವಾಮದೇವರೆಂಬ ಮಹಾಯೋಗಿಗಳು ಭೂಮಿಯಲ್ಲಿ ಎಲ್ಲೆಡೆಯೂ ಸಂಚರಿಸುತ್ತಿದ್ರು. ಒಮ್ಮೆ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಭಯಂಕರಾಕಾರವುಳ್ಳ ಬ್ರಹ್ಮ ರಾಕ್ಷಸ ವಾಮದೇವ ಮುನಿಗಳನ್ನ ತಿನ್ನೋಕೆ ವೇಗವಾಗಿ ಓಡಿ ಬಂದ. ಭಸ್ಮೋದ್ಧೂಳಿತರು ಜಟಾಧಾರಿಗಳು ಆದ ಮುನಿಗಳು ಅವನು ಬರ್ತಿರೋದನ್ನ ಕಂಡು ಯಾವ ವಿಕಾರವನ್ನೂ ಹೊಂದದೆ ಪರಮ ಶಾಂತರಾಗಿ ನಿಂತಿದ್ರು. ರಾಕ್ಷಸ ಅವರ ಮೇಲೆ ಎರಗಿದ ತಕ್ಷಣ ಅವರು ಶರೀರಕ್ಕೆ ಲೇಪಿಸಿದ್ದ ವಿಭೂತಿ ಇವನಿಗೆ ಅಂಟಿದೊಡನೆಯೇ ರಾಕ್ಷಸ ಪರಮ ಜ್ಞಾನಿಯೂ ಸ್ಫುರದ್ರೂಪಿಯೂ ಆದ. ಅವನು ನಮ್ರತೆಯಿಂದ ಮುನಿಗಳಿಗೆ ನಮಸ್ಕರಿಸಿ ತನಗುಂಟಾಗಿದ್ದ ತನ್ನ ಹಿಂದಿನ ಜನ್ಮದ ಸ್ಮೃತಿಯನ್ನ ಹಾಗೆ ತನ್ನ 25 ಜನ್ಮಗಳ ನೆನಪನ್ನ ಹೇಳತೊಡಗಿದ. ತನ್ನೆಲ್ಲಾ ಚರಿತ್ರೆಯನ್ನು ಹೇಳಿದ ನಂತರ ತನಗುಂಟಾದ ಸುಜ್ಞಾನಕ್ಕೆ ಕಾರಣವಾದರೂ ಏನು ಅಂತ ಕೇಳಿದ. ಅದಕ್ಕೆ ವಾಮದೇವ ಮುನಿಗಳು ಇದಕ್ಕೆ ಕಾರಣ ವಿಭೂತಿ. ವಿಭೂತಿ ಬಹಳ ಮಹಿಮೆಯುಳ್ಳದ್ದು, ಅದರಿಂದ ನೀನು ಜ್ಞಾನಿಯಾಗಿರುವೆ ಅಂದ್ರು. ಬ್ರಹ್ಮರಾಕ್ಷಸನ ಕೋರಿಕೆಯ ಮೇರೆಗೆ ವಾಮದೇವ ಮುನಿಗಳು ವಿಭೂತಿ ಧಾರಣ ವಿಧಿಯನ್ನ ತಿಳಿಸ್ತಾರೆ. ಶಿವ ಸರ್ವ ದೇವತೆಗಳು ಮುನಿಗಳು ಮತ್ತೆ ತನ್ನ ಕಿಂಕರರೊಡನೆ ಕೈಲಾಸ ಪರ್ವತದಲ್ಲಿ ಕುಳಿತಿದ್ದಾಗ ಸನತ್ ಕುಮಾರ ಶಿವನನ್ನ ಕುರಿತು ಸಕಲ ಪಾಪ ಪರಿಹಾರಕವೂ ಅನಾಯಾಸವಾಗಿ ಪುರುಷಾರ್ಥಗಳನ್ನ ಸಾಧಿಸೋಕೆ ಸಮರ್ಥವಾಗಿರೋ ಸಾಧನವನ್ನ ತಿಳಿಸ್ಬೇಕು ಅಂತ ಪ್ರಾರ್ಥಿಸಿದ. ಸನತ್ ಕುಮಾರನ ಪ್ರಶ್ನೆಗೆ ಸಂತೋಷಗೊಂಡ ಶಿವ ವೇದಶಾಸ್ತ್ರ ಸಮ್ಮತವಾದ ಸಾಧನವೂ ಅನಂತ ಪುಣ್ಯ ಫಲಪ್ರದವೂ ಸ್ವರ್ಗದಾಯಕವೂ ಆದ ಭಸ್ಮವನ್ನ ತ್ರಿಪುಂಡ್ರವಾಗಿ ಹಣೆಯಲ್ಲಿ ಧರಿಸಬೇಕು ಅಂತ ಹೇಳಿದ. ಹಾಗೆ ಭಸ್ಮಕ್ಕೆ ಸಗಣಿಯೇ ಮೂಲದ್ರವ್ಯ. ಸದ್ಯೋಜಾತ ಅನ್ನೋ ಮಂತ್ರದಿಂದ ಭಸ್ಮವನ್ನ ತಗೊಂಡು ಅಗ್ನಿರಿತಿ ಭಸ್ಮ ಅನ್ನೋ ಮಂತ್ರಗಳಿಂದ ಅಭಿಮಂತ್ರಿಸಿ ಮಾನಸ್ತೋಕೆ ಅನ್ನೋ ಮಂತ್ರದಿಂದ ನೀರಿನಿಂದ ಕರೆಸಿ ತ್ರ್ಯಂಬಕಂ ಅನ್ನೋ ಮಂತ್ರವನ್ನ ಹೇಳಿ ಭಕ್ತಿಯಿಂದ ಧಾರಣೆ ಮಾಡಬೇಕು. ತ್ರ್ಯಾಯುಷಂ ಇತ್ಯಾದಿ ಮಂತ್ರಗಳಿಂದ ಕ್ರಮವಾಗಿ ಬಲ ಎಡ ಭುಜ ಶಿರಸ್ಸುಗಳಲ್ಲಿ ಮಂತ್ರಪೂರ್ವಕವಾಗಿ ತರ್ಜನಿ ಮಧ್ಯಮ ಅನಾಮಿಕ ಬೆರಳುಗಳಿಂದ ಕಲಸಿದ ವಿಭೂತಿಯನ್ನ 3 ಎಳೆಗಳಂತೆ ಲಕ್ಷಣವಾಗಿ ಉಕ್ತ ಸ್ಥಳಗಳಲ್ಲಿ ಮಂತ್ರಪೂರ್ವಕವಾಗಿ ಧಾರಣೆ ಮಾಡಬೇಕು. ಪ್ರತಿಯೊಂದು ಎಳೆಯೂ ಹುಬ್ಬಿನಷ್ಟು ಪ್ರಮಾಣವಾಗಿರಬೇಕು. ಪ್ರತಿಯೊಂದು ಎಳೆಯನ್ನ ಕ್ರಮವಾಗಿ ತರ್ಜನಿ ಅನಾಮಿಕ ಹಾಗೆ ಮಧ್ಯದ ರೇಖೆಯನ್ನ ಅಂಗುಷ್ಠ ಬೆರಳುಗಳಿಂದ ತಿದ್ದಬೇಕು. ಈ ಎಳೆ ಅಥವಾ ರೇಖೆಯನ್ನೇ ಪುಂಡ್ರ ಅಂತ ಕರೆಯುವುದು. ಮೊದಲು ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡಿ ನಂತರ ತ್ರಿಮೂರ್ತಿಗಳನ್ನ ಸ್ಮರಿಸಿ ಒಂದೊಂದು ರೇಖೆಯನ್ನೂ ಕ್ರಮವಾಗಿ 3 ವೇದಗಳು, ತ್ರಿಕಾಲಗಳು, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಹಾಗೆ ಜ್ಞಾನಶಕ್ತಿ, ರಜೋಗುಣ, ಸತ್ವಗುಣ ಹಾಗೆ ತಮೋಗುಣ ಅಂತ ಭಾವಿಸಿ ಧಾರಣೆ ಮಾಡೋದಕ್ಕೆ ಮಹೇಶ ವ್ರತ ಅಂತ ಹೆಸರು. ಭಸ್ಮ ಧಾರಣೆಯಿಂದ ಸಕಲ ಪುರುಷಾರ್ಥಗಳೂ ಸಿದ್ಧಿಸತ್ವೆ, ಕ್ಷಣ ಮಾತ್ರದಲ್ಲಿ ಪರಿಶುದ್ಧನಾಗ್ತಾನೆ ಅಂತ ಹೇಳಿದ್ರು. ಸಕಲ ಪಾಪಕ್ಷಯವೂ ಆಗಿ ವಿಷ್ಣು ಲೋಕ, ಕೈಲಾಸ ಹಾಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ ಅಂತ ವಾಮದೇವ ಮುನಿಗಳು ತಿಳಿಸಿದ ಭಸ್ಮ ಧಾರಣೆ ಕ್ರಮವನ್ನ ಶ್ರೀ ನರಸಿಂಹ ಸರಸ್ವತಿಗಳು ತ್ರಿವಿಕ್ರಮ ಭಾರತಿಗಳಿಗೆ ತಿಳಿಸಿದ್ರು. ಶ್ರೀ ನರಸಿಂಹ ಸರಸ್ವತಿಗಳು ಗಂಧರ್ವ ನಗರಿಯಲ್ಲಿದ್ದಾಗ ಅವರ ಮಹಿಮೆ ಎಲ್ಲೆಲ್ಲಿಯೂ ಪ್ರಸರಿಸಿತು. ತ್ರಿಮೂರ್ತ್ಯವತಾರರಾದ ಅವರ ಪವಾಡಗಳನ್ನ ತಿಳ್ಕೊಂಡ ಜನರು ದೂರ ದೂರದಿಂದ ಗುರುಗಳ ದರ್ಶನಕ್ಕಾಗಿ ಬರತೊಡಗಿದ್ರು. ಮಾಹುರಿ ಅನ್ನೋ ಗ್ರಾಮದಲ್ಲಿ ಗೋಪಿನಾಥ ಅನ್ನೋ ಬ್ರಾಹ್ಮಣನಿದ್ದ. ದತ್ತನ ಅನುಗ್ರಹದಿಂದ ಒಬ್ಬ ಮಗನನ್ನ ಅವನು ಪಡೆದ. ಆ ಮಗುವಿಗೆ ದಂಪತಿಗಳು ದತ್ತ ಅಂತಲೇ ಹೆಸರಿಟ್ರು. ಸಕಾಲದಲ್ಲಿ ಅವನಿಗೆ ಉಪನಯನವನ್ನು ಮಾಡಿದ್ರು. ಅವನ 12ನೆಯ ವಯಸ್ಸಿನಲ್ಲಿ ವಿವಾಹವನ್ನು ಮಾಡಿದರು.
ಗೋಪಿನಾಥ ದಂಪತಿಗಳು ಮಗ ಸೊಸೆಯನ್ನ ಚೆನ್ನಾಗಿ ನೋಡ್ಕೋತಿದ್ರು. ಇವರಿಬ್ಬರು ಸದಾ ಕಾಲವೂ ಅತಿಯಾದ ಪ್ರೀತಿಯಿಂದ ಒಬ್ರಿಗೊಬ್ರು ಸಂಸಾರವನ್ನು ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ದತ್ತನಿಗೆ ಅನಾರೋಗ್ಯ ಸಂಭವಿಸಿತು. ದಿನ ಕಳೆದಂತೆ ಅದು ರೂಢಮೂಲವಾಯಿತು. ಯಾವುದೇ ತರಹದ ಔಷಧೋಪಚಾರಗಳಿಂದ ಗುಣವಾಗಲಿಲ್ಲ. ತಂದೆ ತಾಯಿಗಳು ಬೇಕಾದಷ್ಟು ಜಪ ಹೋಮಾದಿ ಪೂಜೆಯನ್ನು ಮಾಡಿಸಿದ್ರು. ದತ್ತ ಬಹಳ ಕೃಶನಾದ. ಮಾತಾ ಪಿತೃಗಳ ಗೋಳು ಹೇಳತೀರದು. ಬಹು ಜನರಿಂದ ಬಂದ ವಾರ್ತೆಯನ್ನು ಕೇಳಿದ ದತ್ತನ ಪತ್ನಿ ತನ್ನ ಪತಿಯನ್ನ ಗಂಧರ್ವ ನಗರಕ್ಕೆ ಶ್ರೀ ನರಸಿಂಹ ಸರಸ್ವತಿಗಳ ಬಳಿಗೆ ಕರ್ಕೊಂಡು ಹೋಗೋದಕ್ಕೆ ತನ್ನ ಅತ್ತೆ ಮಾವಂದಿರ ಅನುಮತಿಯನ್ನ ಪಡೆದಳು. ನಂತರ ಅವರನ್ನ ಕರ್ಕೊಂಡು ಗಾಣಗಾಪುರಕ್ಕೆ ಬಂದು ಗುರುಗಳು ಎಲ್ಲಿದ್ದಾರೆ ಅಂತ ಅಲ್ಲಿದ್ದವರನ್ನ ಪ್ರಶ್ನಿಸ್ತಾಳೆ. ಅವರು ಸಂಗಮಕ್ಕೆ ಸ್ನಾನಕ್ಕಾಗಿ ಹೋಗಿದರೆ ಇನ್ನೇನು ಇಷ್ಟರಲ್ಲೇ ಬರ್ತಾರೆ ಅಂತ ಅಲ್ಲಿದ್ದವರು ಹೇಳಿದ್ರು. ತನ್ನ ಪತಿಯನ್ನ ಕರ್ಕೊಂಡು ಬಂದ ಗಾಡಿ ಹತ್ರವನ್ನು ನೋಡ್ತಾಳೆ. ಅವಳ ಪತಿಯ ಪ್ರಾಣ ಹಾರಿ ಹೋಗಿರುತ್ತೆ. ತನ್ನ ವಿಧಿವರಹವನ್ನ ಹಳೆದುಕೊಳ್ಳುತ್ತಾ ಪತಿಯ ರೋಗವನ್ನ ನಿರ್ಮೂಲ ಮಾಡಿ ಪ್ರಾಣಾಪಾಯದಿಂದ ಗುರುಗಳು ರಕ್ಷಿಸ್ತಾರೆ ಅನ್ನೋ ಭಾವನೆಯಿಂದ ನಂಬಿಕೆಯಿಂದ ಗುರುವರಿಯನ್ನ ಹುಡ್ಕೊಂಡು ಬಂದೆ, ಇದು ವ್ಯರ್ಥವಾಯ್ತಲ್ಲ ಅಂತ ದುಃಖಾತಿರೇಕದಿಂದ ನೆಲದ ಮೇಲೆ ಬಿದ್ದು ಹೊರಳಾಡಲು. ಗ್ರಾಮದ ಜನರೆಲ್ಲರೂ ಅವಳನ್ನ ಎಷ್ಟು ಸಂತೈಸಿದ್ರೂ ಅವಳು ತನ್ನ ಪತಿಯನ್ನ ನೆನೆದು ದುಃಖಿಸ್ತಿದ್ಲು. ಅಷ್ಟರಲ್ಲಿ ಸಿದ್ಧ ಪುರುಷನೊಬ್ಬ ಭಸ್ಮಲಿಪ್ತನು, ರುದ್ರಾಕ್ಷಿಧಾರಿಯೂ ಜಟಾಧರನೂ ಯೋಗಿಯೂ ತಪಸ್ವಿಯೂ ಆಗಿದ್ದ. ಅವನು ಅವಳ ಹತ್ರ ಬಂದು ಹಲವು ರೀತಿಯಿಂದ ಇವಳನ್ನ ಸಂತೈಸಿದ. ಆ ತಾಪಸ ಹಲವು ಬಗೆಯಿಂದ ಅವಳ ಮನಸ್ಸಿಗೆ ನಾಟು ಹಾಗೆ ಬೋಧಿಸಿದ. ಆ ತಾಪಸ ಅವಳನ್ನ ಕುರಿತು, ಯಾಕೆ ಹೀಗೆ ದುಃಖ ಪಡ್ತಿದ್ದೀಯಮ್ಮ? ವಿಧಿ ಲಿಖಿತವನ್ನ ಬದಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೂ ಅವರವರ ಕರ್ಮಫಲಕ್ಕೆ ಬದ್ಧರಾಗಿದ್ದಾರೆ. ಈ ಭೂಮಿ ಮೇಲೆ ಜನ್ಮವೆತ್ತಿದ ಪ್ರತಿಯೊಬ್ಬರೂ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಚಿರಂಜೀವತ್ವವನ್ನ ಪಡೆದವರು ಯಾರೂ ಇಲ್ಲ. ಪಾಂಚಭೌತಿಕವಾದ ದೇಹ ಕಾಲಕ್ರಮಾಧೀನವಾದವು. ಈ ದೇಹ ಉತ್ಪನ್ನವಾಯಿತು ಅಂತ ಸಂತೋಷ ಪಡೋದು ಹಾಗೆ ನಾಶವಾದಾಗ ದುಃಖಿಸೋದು ಎರಡೂ ಒಳಿತಲ್ಲ. ಈ ದೇಹವನ್ನ ನಶ್ವರ ಅಂತ ಭಾವಿಸಬೇಕು. ಆತ್ಮ ಅನ್ನೋನು ಅಭೇದ್ಯ, ಅಜ. ಅವನಿಗೆ ಹುಟ್ಟು ಸಾವುಗಳ ಜಂಜಾಟವೇ ಇಲ್ಲ. ಈ ದೇಹ ಅಮಂಗಲ. ಅದರ ಬಗೆಗೆ ವಿಚಾರ ಮಾಡೋರು ಸ್ವಾರ್ಥಪರರಾಗ್ತಾರೆ. ಆದ್ರಿಂದ ಈ ಸಂಸಾರ ಸಮುದ್ರದಿಂದ ಪಾರಾಗೋ ಬಗೆಗೆ ಚಿಂತಿಸಬೇಕು ಅಂತ ಹೇಳಿದಾಗ ತಾಪಸನಿಗೆ ಅವಳು ನಮಸ್ಕರಿಸಿ ಈ ಭವಸಾಗರಿಂದ ತನ್ನನ್ನ ಪಾರು ಮಾಡಿ ಅಂತ ಬೇಡ್ಕೋತಾಳೆ. ಹಾಗೆ ಇದಕ್ಕೆ ಸುಲಭ ಉಪಾಯವನ್ನೂ ತಿಳಿಸಿ ಅಂತ ಪ್ರಾರ್ಥಿಸ್ತಾಳೆ. ದತ್ತ ಕವಚದಲ್ಲಿನ ಮುಂದಿನ ಸ್ತೋತ್ರ: ಅಂತರ್ಬಹಿಶ್ಚ ಮಾಂ ನಿತ್ಯಂ ನಾನಾರೂಪಧರೋವತು ವರ್ಜಿತಂ ಕವಚೇನಾವ್ಯಾತ್ ಸ್ಥಾನಂ ಮೇ ದಿವ್ಯದರ್ಶನಃ. ಅಂದ್ರೆ ಅಂತರ್ಬಹಿಶ್ಚ ಮಾಂ ನಿತ್ಯಂ. ಸ್ನೇಹಿತರೆ, ಇಲ್ಲಿ ಅಂತಃಶುದ್ಧಿ ಬಾಹ್ಯ ಶುದ್ಧಿ ಎರಡನ್ನೂ ಅಂದ್ರೆ ನನ್ನ ಒಳ ಹೊರಗಿನ ರಕ್ಷಣೆಯನ್ನ ಮಾಡು. ನಾನಾ ರೂಪಗಳನ್ನ ಧರಿಸಬಲ್ಲ ದತ್ತಾತ್ರೇಯ ಗುರು ನನ್ನ ಒಳ ಹೊರಗಿನ ರಕ್ಷಣೆಯನ್ನ ಮಾಡು. ದಿವ್ಯ ದರ್ಶನವಿರೋ ದತ್ತಾತ್ರೇಯ ಭಗವಾನರು ಕವಚದಲ್ಲಿ ಉಲ್ಲೇಖ ಮಾಡದ ಸ್ಥಳಗಳಲ್ಲಿ ನನ್ನ ರಕ್ಷಣೆಯನ್ನೂ ಮಾಡಲಿ ಅಂತ ಕೇಳ್ಕೊತಾರೆ. ನಾಳೆ ಮುಂದಿನ ಅಧ್ಯಾಯಗಳನ್ನ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.